ಆದರೆ ಸ್ಪೇಸೇ ಇರೋದಿಲ್ಲ ಅದ್ರಾಗ. ಹೀಗಾಗಿ ಕೆಲವೊಂದು ಲೈಕ್ ಆಗಿದ್ದನ್ನು ನೀವು ಇದನ್ನು ಮಾಡ್ತೀರಿ, ಏನು ಸೇವ್ ಮಾಡ್ತೀರಿ. ಈ ಏನು ಸೇವ್ ಮಾಡಿದಿರಲ್ಲ ಇದಕ್ಕೆ ಚಿತ್ತು ಅಂತಾರೆ. ತಿಳ್ಕೊಂಬಿಡ್ರಿ. ವಿಚಿತ್ರ ಅಂದ್ರೆ ಈ ಚಿತ್ತ ಅನ್ನೋ ಶಬ್ದ ಬಂತಲ್ಲ, ಈ ಚಿತ್ತ ಅನ್ನೋ ಶಬ್ದದಿಂದ ಚಿಪ್ ಅನ್ನೋದು ಬಂತು. ಚಿಪ್ 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 ಅಂದ್ರೆ ಎದಕ್ಕಂತಾರ? ಮೆಮೊರಿ ಚಿಪ್ ಅಂತಾರೆ ಅದಕ್ಕೆ. ನೋಡ್ರಿ, ಚಿತ್ತ ಚಿಪ್. ಹಂಗೆ ನಾವು ಮಹಾಶಾಬರಿ ಅಂತ ಈಗ ಕಲ್ಸಕತ್ತೀವಲ್ಲ, ಶಬರ ಶಾಬರಿ ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು. ಶಬರ ಅಂದರೆ ಸಂಸ್ಕೃತ ಶಬರ ಅಂತ ಬರ್ತದೆ, ಹೌದಾ? ಶಬರ ಅಂದರೆ ಶಿವ, ಶಬರ ಅಂದರೆ ಶಿವ, ಶಾಬರಿ ಅಂದರೆ ಶಿವೆ, ಶಿವ ಪಾರ್ವತಿ. ಇವು ಮತ್ತೇನು ಸಂಕೇತಗಳು? ಜಗತ್ತಿನೊಳಗೆ ಎರಡು ಶಕ್ತಿ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಹೆಂಗೆ ಒಂದು ಇದು ಲೈಟು ಉರಿಬೇಕಾತಪ್ಪ ಅಂದ್ರೆ, ಹತ್ತಬೇಕಾತಪ್ಪ ಅಂದ್ರೆ ಫೇಸ್ ಆ್ಯಂಡ್ ನ್ಯೂಟ್ರಲ್ ಅಂತ ಬರ್ತದೆ. ಫೇಸ್ ಆ್ಯಂಡ್ ನ್ಯೂಟ್ರಲ್ ಕುಡಿದ್ರೆ ಲೈಟ್ ಹತ್ತವ. ಒಂದ ಫೇಸ್ ಮ್ಯಾಗ ಹತ್ತದ್ರೆ ಹತ್ತೋದಿಲ್ಲ, ನ್ಯೂಟ್ರಲ್ ಮ್ಯಾಗ ಹತ್ತೋದಿಲ್ಲ. ಹಂಗೆ ಎರಡು ಇಡೀ ಜಗತ್ತನ್ನು ಆಳೋದು ಎರಡು ಶಕ್ತಿ. ಅದಕ್ಕೆ ಶಬರ ಮತ್ತು ಶಾಬರಿ ಅಂತಾರೆ. ಮತ್ತು ಶಾಬರಿ ಅನ್ನೋದೇನು? ಶಬರ ಅಂದ್ರೆ ಏನು? ಶಬರ ಅಂದ್ರೆ ಶಿವೆ, ಶಿವ ಇದು ಶಿವೆ. ಶಿವ ಅನ್ನೋದು ಪಾಸಿಟಿವ್, ಶಾಬರಿ ಅನ್ನೋದು ನೆಗೆಟಿವ್, ಹೌದಾ? ವಿಚಿತ್ರ ಅಂದ್ರೆ ಈ ಸೈಬರ್ ಕೆಫೆ, ಸೈಬರ್ ವರ್ಲ್ಡು ಅಂತ ಬಂದಾಗ ನೋಡಿರಲಿಲ್ಲ ಸೈಬರ್. ಹಾಗಾದ್ರೆ ಮೀನಿಂಗ್ ಸೈಬರ್ದ ಏನು ಮೀನಿಂಗ್? ಅದು ಸೈಬರ್ ಅದಕ್ಕಂತಾರೆ. ಶಾಬರಿ, ಶಬರಿ ಮತ್ತು ಶಾಬರ ತಗೊಂಡು ಸೈಬರ್ ಮಾಡ್ಯಾರ ಅಷ್ಟ ಅವರು. ಶಬರ ಅನ್ನೋ ಶಬ್ದವನ್ನು, ಶಾಬರಿ ಅನ್ನೋ ಶಬ್ದವನ್ನು ತೆಗೆದುಕೊಂಡು ಸೈಬರ್ ಅಂತ ಮಾಡಿದ್ರು ಅವರು. ಸೇಮ್ ಕನ್ನಡದಾಗ ಈ ಸಂಸ್ಕೃತ ಇದ್ದಿದ್ದು ಮಾಡಲಿಲ್ಲ, ನಮ್ಮದೇ ಕಾಪಿ ಮಾಡ್ಕೊಂಡ್ರು ಅವರು. ಎಷ್ಟು ಅದ್ಭುತ ಗೊತ್ತಾ? ಹಿಂದೂ ಧರ್ಮ ಅನ್ನೋದು, ಸಂಸ್ಕೃತ ಭಾಷೆ ಅನ್ನೋದು ಭಾಳ ಪರಮಾದ್ಭುತ ಅದು, ಹೌದಾ? ಶಬರ ಮತ್ತು ಶಾಬರಿ ಎರಡು ಶಬ್ದಗಳಲ್ಲಿ ಅಡಕವಾಗಿದ್ದನು. ಶಬರ ಮತ್ತು ಶಾಬರಿಯಿಂದ ವಿಶ್ವಶಕ್ತಿ, ವಿಶ್ವಶಕ್ತಿ, ವಿಶ್ವ ನಿಯಾಮಕ ಶಕ್ತಿ, ಹೌದಾ? ಬ್ರಹ್ಮಾಂಡ ಶಕ್ತಿ. ಇದಕ್ಕೆ ಅಷ್ಟು ಕೂಡಿ ಅವ್ರು ಸೈಬರ್ ಅಂದರು, ಇವರು ಶಬರ ಅಂದರು. ಇಷ್ಟೇ ನಮ್ದ ವರ್ಣ ತೊಗೊಂಡಿದ್ದು. ಹಂಗೆ ಚಿತ್ತ ಅನ್ನೋದು ಹೋಗಿ ಚಿಪ್ ಅಂತ ತೊಗೊಂಡ್ರು ಅವರು. ಚಿಪ್ ಅಂದ್ರೆ ಹೇಳಿದ್ರೆ ಮೆಮೊರಿ ಕ್ರೋಢೀಕರಣ ಮಾಡ್ತದೆ, ಹೌದಾ? ಚಿಪ್. ಮುಂದೆ ಇದು ಏನು ತೊಗೊತೀರಿ, ಬಿಡ್ತೀರಿ, ಇದು ಮಾಡ್ತೀರಿ, ಇದರ ಚಿತ್ತ ಶೇಖರಣೆ ಆಗುತ್ತೆ. ಅದು ಶೇಖರಣೆಗೆ ಅಷ್ಟೇ ಉಳಿದಿಲ್ಲ, ನೆಕ್ಸ್ಟ್ ಮಾತಾಡಬೇಕಾದಾಗ, ನೆಕ್ಸ್ಟ್ ಸಂವರ್ಣ ಮಾಡಬೇಕಾದಾಗ ಈ ಚಿತ್ತ ಅನ್ನೋದು ಪೂರಕವಾಗಿ ಕೊಡ್ತದೆ. ಹೆಂಗೆ ಇವತ್ತು ಬಹುಶಃ ಇದು ಏನು ನಡೆದ ಜಗತ್ತಿನೊಳಗೆ ಅದೆಲ್ಲ ಮನುಷ್ಯ ಜೀವನ ನೋಡಿಕೊಂಡು ಅದು. ಇವತ್ತು ಉದಾಹರಣೆಗೆ ಇಂಟೆಲಿಜೆನ್ಸ್ ಅಂತ ಬಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ತಿಳ್ಕೊಂಡು ಗೊತ್ತಾಯ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು ಈ ಅಂತರ್ಜಾಲದೊಳಗೆ, ಗೂಗಲ್ನೊಳಗಾಯ್ತು, ವಾಟ್ಸಾಪ್ ಆಯಿತು, ಫೇಸ್ಬುಕ್ನಾಗತ್ತು, ಏನು ಒಂದು ಆಸಕ್ತಿ ತಗೊಂಡು ನೋಡ್ತೀರಿ, ಪುಂಕಾಣುಪುಂಕವಾಗಿ ಬರೇ ಅವ ಬರ್ತಾವೆ. ನಾನು ಗುರೂಜಿ ಎದ್ದುಕೊಂಡು ಹೊಡೆದು ನಮ್ಮದು ಯೂಟ್ಯೂಬ್ ನೋಡೋಕೆ ಶುರು ಮಾಡಿರಿ ಚಾನಲ್, ಅಷ್ಟು ನಮಗೂ ಬರ್ತಾವೆ. ಮತ್ತೊಬ್ಬ ಗುರು ನೋಡ್ತೀರಿ ಅವ ಬರ್ತಾವೆ. ನೀವು ಚಲೋ ನೋಡಿದ್ರೆ ಚಲೋ ಬರ್ತಾವೆ, ಕೆಟ್ಟ ನೋಡಿದ್ರೆ ಕೆಟ್ಟ ಬರ್ತಾವೆ. ಅದಕ್ಕೆ ಹೆಂಗೆ ಗೊತ್ತಾಗ್ತದ? ನೀವು ಅದನ್ನು ಇಂಟ್ರೆಸ್ಟ್ ಐತಿ ಅನ್ನೋದು ಗೊತ್ತಾಗ್ತು ನೋಡ್ರಿ. ಅದಕ್ಕೆ ಇಂಟ್ರೆಸ್ಟ್ ಐತಿ ಗೊತ್ತಾಗ್ತಿಲ್ಲ. ಇದು ಎಲ್ಲ ಕುಡ್ಕೊಂಡಿದ್ದು ಇದರಿಂದ ತೊಗೊಂಡ್ರು ಅವರು ನಾಲೆಜ್. ಈಗ ನಾವು ಏನು ಮಾತಾಡ್ತೀನಿ, ನನಗೆ 64 ವರ್ಷದ ಅನುಭವ ಅದ, 63 ವರ್ಷದ್ದು. 63 ವರ್ಷ ಮಾತಾಡೀನಿ, ಅಧ್ಯಯನ ಮಾಡೀನಿ, ಕೇಳೀನಿ, ಚಿಂತನೆ ಮಾಡೀನಿ, ಹಂಚ್ಕೊಂಡಿನಿ. ಇವೆಲ್ಲ ಕುಂತವಲ್ಲ, ನಾ ಮಾತಾಡ್ಬೇಕಾತಪ್ಪ ಅಂದ್ರೆ ಇದರನ್ನು ತೊಗೊಂಡು ಕೊಡ್ತಾವತ್ತದು, ಚಿತ್ತದನ್ನು ತೊಗೊಂಡು ಕೊಡ್ತದ್ದು. ನಾ ಏನಾರ ಮಾತಾಡಿರೋ ಲಿಂಕ್ ಇಟ್ಕೊಂಡೆ ಮಾತಾಡಿರ್ತೀನಿ ನಾನು. ಅದನ್ನು ಕೊಡೋದು ಇದು ಚಿತ್ತ ಕೊಡ್ತದ, ಚಿತ್ತ. ಈಗ ನೀವು ಒಬ್ರ ಮೇಲೆ ಸಿಟ್ಟಿಗೆ ಹೇಳ್ತೀರಿ, ಪಟಕರ ಅವತ್ತ ಸಿಟ್ಟಿಗೆ ಹೇಳೋದಿಲ್ಲ. ಇಂಥವು 10 ಸನ್ನಿವೇಶಗಳು ನಾವು ನಿಮಗೆ ಸಿಟ್ಟಿಗೆ ಸುಮ್ಮನೆ ಅಷ್ಟು ಕೂಡಿ ಒತ್ತ ಆಗೈತದು. ಒಮ್ಮೆಲೆ ಇವತ್ತ ಸಿಟ್ಟಿಗೆ ಹೋದಿಲ್ಲ. ನೀವು ನೋಡ್ತೀರಿ ತರ್ಕೊಂತೀರಿ ಕುಂತು ಒಳಗೆ ಶೇಖರಣೆ ಆಗಿರುತ್ತೆ. ಇವತ್ತು ಬಂತಲ್ಲ, ಅದಕ್ಕೆ ಕನೆಕ್ಷನ್ ತೊಗೊಂಡು ಸಿಟ್ಟಿಗೆ ಬರ್ತದೆ. ನೀವು ಏನೇ ಮಾಡ್ರಿ, ಅಂಜ್ರಿ, ಪ್ರೀತಿ ಮಾಡ್ರಿ, ಭಯ ಪಡ್ರಿ, ಸಿಟ್ಟಿಗೆ ಹೇಳ್ರಿ, ಏನು ಮಾಡಿದ್ರಿ ಸಹಿತ ಚಿತ್ತದ ಮೇಲೆ ಡಿಪೆಂಡ್ ಅದ. ಚಿತ್ತದಿಂದ ಮನಸ್ಸು ತಗೊಂಡು ಅದನ್ನ ಆ್ಯಕ್ಟ್ ಮಾಡಿಸ್ತದೆ. ಈ ನಡುವೆ ಸುಮ್ಮ ಕೊಡುವುದಿಲ್ಲ. ಇದನ್ನು ಮಾಡೋದು ಯಾವುದಪ್ಪ ಅಂದರೆ ಬುದ್ಧಿ ಮಾಡಿಸ್ತದೆ. ಬುದ್ಧಿ, ಹೌದಾ? ಬುದ್ಧಿ
ಅದಕ್ಕೆ ನಿರ್ಣಯಾತ್ಮಕ ಶಕ್ತಿ ಇರುತ್ತೆ. ಯಾವ ಮಾತಾಡಬೇಕು ಯಾವ ಬಿಡು ಬುದ್ಧಿ ಭ್ರಮ ಅಂತಪ್ಪ ಅಂದ್ರೆ ಎಡವಟ್ಟಾಗತ್ತೆ. ಆದ್ರೆ ಬುದ್ಧಿ ಕರೆಕ್ಟ್ ಇತ್ತಪ್ಪ ಅಂದ್ರೆ ಪರ್ಫೆಕ್ಟ್ ಅದನ್ನು ತಗೊಂಡು ಬುದ್ಧಿ ವರ್ಕ್ ಮಾಡ್ತದೆ. ಇನ್ನು ಅದ್ರ ಜೊತೆಗೆ ಅಹಂಕಾರ ಅಂತ ಬರ್ತದೆ. ಮನಸ್ಸಿನ ಸ್ವಭಾವ ಅಹಂಕಾರ, ಅದ್ರ ಕೂಡ ಗೊತ್ತಾಗಲಾರ್ದಾಗ ಅಹಂಕಾರ ಕೂಡ್ಬಿಡ್ತದೆ. ಅದ್ರ ಕೂಡ ಮನಸ್ಸಿನ ಒಂದು ಭಾಗವಾಗಿ ಚಿತ್ತ ಡೆವಲಪ್ ಆಯ್ತು. ಮನಸ್ಸು ಮತ್ತು ಚಿತ್ತವನ್ನು ಇದನ್ನು ತಗೊಂಡು ಬುದ್ಧಿ ನಿರ್ಮಾಣ ಆಯ್ತು. ಈ ಮೂರೂ ಕೂಡ್ಕೊಂಡು ಅಹಂಕಾರ ನಿರ್ಮಾಣ ಆಗುತ್ತೆ. ನೋಡಬೇಕು, ಸುಮ್ಮನೆ ಒಂದಿಷ್ಟು ರೊಕ್ಕ ಕೊಡಿದ್ರೆ ಅಹಂಕಾರ ಮಾತಾಡೋಕೆ ಶುರು ಮಾಡ್ತದೆ. ಅಹಂಕಾರ ಮಾತಾಡೋಕೆ ಶುರು ಆಗುತ್ತದೆ. ಅವ್ರ ಮಾತು ಅಲ್ಲದು, ಸೊಕ್ಕಿನ ಮಾತದು. ಏನದ ಅವೇನವ ಯಾಕೆ ನಾಲ್ಕು ಒದಿಸ್ಬೇಕಂತ ಅಣ್ಣ, ನಾಲ್ಕು ಒದಕಬೇಕಂತ ಅಣ್ಣ ಸ್ವಯಂ ಮಗವ ಅಂತ. ಹಾಂ, ಅಹಂಕಾರದ್ದು ಮಾತು ಇವೆಲ್ಲ. ಇದು ಇಲ್ಲಿ ಹೊಲ ಐತಲ್ರಿ, ನಮ್ದ ಇದೆಲ್ಲ ಇದು ಅದು ಐತಲ್ರಿ, ಅದು ಪ್ಲಾಟ್ ಅದು ನಮ್ದಿದ್ದು. ಇವರು ನನ್ನ ಮಕ್ಕಳ್ರಿ, ಇದು ನನ್ನ ಮನೆ ರೀ. ಎಲ್ಲ ಆರೋಪ ಮಾಡಿಕೊಂಡು ನಾನು ಅನ್ನೋದು ಏನೂ ಇಲ್ಲ ಅನ್ನೋದು ಖಬರಿದ್ರೆ ಸಹಿತ, ಬುದ್ಧಿ ಹೇಳ್ತಿದ್ರು ಸಹಿತ ಅದು ಅಹಂಕಾರ ಮಾತಾಡಿಸ್ತದೆ. ಭಾಳ ಚಂದ ಆ್ಯಕ್ಟ್ ಮಾಡ್ತಾವೆ ಇವೆಲ್ಲ ನಾಲ್ಕು. ಇದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ನಾನು ನಂದು ಅಂತಕೊಂಡು ಬೇಕಾದಷ್ಟು ಮಾಡಿರ್ಬೇಕಾರೆ ಅದು ಹೋಗ್ಲಿಕ್ಕೆ ಶಕ್ಯನೇ ಇಲ್ಲ. ಒಮ್ಮೆ ಏನಾಯ್ತು, ಹಿಂಗೆ ದೋಸ್ತರು ಕನ್ಯಾ ನೋಡಕ್ಕೆ ಹೋದ್ರಿ ಇಬ್ಬರು. ಅವಾಗ ಯಾರಿಗೆ ಕನ್ಯಾ ನೋಡಕ್ಕೆ ಹೋಗ್ಬೇಕಾಯ್ತು, ಅವಾಗ ಸರೋ ಶರ್ಟ್ ಇದ್ದಿಲ್ಲಪ್ಪ, ಮಧ್ಯಮ ಕೂತ್ಬಿಟ್ಟು ಅವ ದೋಸ್ತ ಅಂದ, ಲೇ ಮಗನ ನಂದು ಮದುವೆ ಡ್ರೆಸ್ ಐತಿ, ಅದಕ್ಕೆ ಅದನ್ನು ಹಾಕೊಂಡು ಹೋಗೋದು, ಯಾಕಂದ್ರೆ ಚಂದ ಇರಬೇಕು ಇಲ್ಲ ಅಂತ ತಿಳ್ಕೊಳೋದು. ಬೇಡ ಅಂತಿಕೊಂಡು ಹಾಕ್ಸ್ಕೊಳೋದು. ಅಂದ್ರೆ ಅವರು ಅವನ ಡ್ರೆಸ್ ಹಾಕೊಂಡು ಚಂದ ಕಾಣಕತ್ತಿದ ಅವ. ಹೌದಾ, ಮುಂದೆ ಕರ್ಕೊಂಡು ಹೋದರು, ಕನ್ಯಾಡಕ್ಕೆ ಹೋದ್ರು, ಇದನ್ನು ಮಾಡಿದ್ರು. ಹಾಂ, ಹೆಂಗದಾರೆ ಹುಡುಗ ಭಾಳ ಬೆಸ್ಟ್ ಅದ ರೀ. ಹುಡುಗನ ಶರ್ಟನ್ನು ಭಾರಿ ನೈಸ್ ಐತಿ ಅಂದ್ಬಿಟ್ಟು ಹುಡುಗನ ಚಲೋ ಅದಾನ ರೀ, ಹುಡುಗನ ಶರ್ಟನ್ನು ಬಂಬಾಟ ಇದ್ರಿ ಅಂತಂದು. ಇವ್ಗೆ ಇವತ್ತು ತೊಡ್ಕೊಳಕ್ಕೆ ಆಗವಲ್ದು ಇವಾಗ ಕೊಟ್ಟವಾಗ. ಹುಡುಗರು ಚಲೋ ಅದಲ್ರಿ, ಅದು ಏನದಲ್ರಿ ಅವ ಹಾಕೊಂಡು ಶರ್ಟ್ ನಂದ್ರಿ ಅದು. ಹುಡುಗ ಚಲೋ ಅದಂಗೆ ಕರೆ ರೀ, ಆದ್ರೆ ಆ ಹುಡುಗ ಹಾಕೊಂಡಲ್ರಿ ಆ ಶರ್ಟ್ ನಂದರಿ ಅದಂತ. ನೀ ಕುರ್ಚಿ ತೊಗೊಂತ ತೊಗೊಳ್ದು, ಹೊರಗೆ ಕುರ್ಚಿ ಐತೆ ನೋಡು, ಹೊರಗೆ ಐತೆ ನೋಡಿ ತೊಗೊಂಬ. ಅವಾಗ ಏಕ್ದಮ್ ಇಡೀ ವಾತಾವರಣ ಕೆಟ್ಟು ಹೋಗ್ಬಿಡ್ತದೆ. ಹುಡುಗನ ನೆಚ್ಚಾರೆ ಅವರು, ಇವ ನಂದು ಐತೆ ಅಂದ್ಬಿಟ್ನಲ್ಲ, ಹೊರಗೆ ಬಂದು ಕೊಡಲಿ ಅವನು ಕೊಡು ನಾ ಬ್ಯಾಡ ಅಂತಲೂ ಸಹಿತ ಕೊಟ್ಟು ಬೇಕಂದ್ರೆ ನಂದಂತೆ ಯಾಕೆ ಹೇಳ್ಬೇಕು, ಇಲ್ಲೋ ಮರ ಅದು ಹೊಂಗೆ ಬಂದಾಗ ಬಿಡ್ತದೆ ಒಳಗೆ ಅಂತಿಕೊಂಡು ಅಂತ. ಹೌದಾ, ಹಿಂಗೆ ಮತ್ತೆ ಎರಡನೇ ಸೈಡ್ ಮತ್ತೆ ಕೊಡ್ತಾನೆ ಒಳ್ಳೆದು ಸಹಿತ. ಮತ್ತೆ ಅವಾಗೂ ಸಹಿತ ಹುಡುಗ ಚಲೋ ಅದನ್ರಿ, ಆದ್ರೆ ಅವನ ಹಾಕೊಂಡು ಶರ್ಟ್ ಏನದಲ್ರಿ, ಇಲ್ಲ ಅವಂದರೇ ಅದು ಅಂತಂತ. ಮತ್ತೆ ಇದನ್ನ ಯಾಕೆ ಹೇಳ್ಬೇಕಾಗಿತ್ತು, ಹಾಕೊಂಡು ಶರ್ಟ್ ಐತಲ್ರಿ ಅದು ಅವಂದರಿ ಅಂತ ಅದನ್ನ ಹೇಳ್ಬೇಕಾಗೈತೆ. ಯಾಕೆ ಅದಕ್ಕೆ ಕೆಲಸ್ತದು ಅಂದ್ರೆ ಇವನ ಮೊಟ್ಟೋ ಏನದ, ಇವನ ಗುರಿ ಏನದ, ಇವನ ಉದ್ದೇಶ ಏನದ, ಅಲ್ಲಿ ಅಹಂಕಾರದಲ್ಲಿ. ನಿಮ್ಮ ಪ್ರತಿ ಮಾತಿನೊಳಗೆ 90% ಅಹಂಕಾರ ಮಿಶ್ರ ಆಗಿಬಿಟ್ಟಿರ್ತೈತಿ. ಅದಕ್ಕೆ ಅಹಂಕಾರ ಮಿಶ್ರಿತ ವ್ಯಾಪಾರ ವಿನಿಮಯ ಮಾತಿನ ವಿನಿಮಯಗಳು ಫೇಲ್ಯೂರ್ ಆಗ್ತವೆ. ಯಾಕಂದರೆ ಅದು ಪರಮಾತ್ಮನ ಕೂಡ ಟಚ್ ಇರೋದಿಲ್ಲ. ಅದು ಯಾಕಂದ್ರೆ ಪರಮಾತ್ಮನಿಗೂ ಮತ್ತು ನಮಗೂ ಬೇರ್ಪಡಿಸೋದು ಅಹಂಕಾರ ಅನ್ನೋದು. ಅಹಂಕಾರ ಅನ್ನೋದು ಹಿಂದಿನ ಕಾಲದೊಳಗೆ ವಧು-ವರರು ಹಿಂಗೆ ನಿಂತಾಗ ಒಂದು ಅಂತಃಪಟ ಅಂತ ಕೇಳ್ತಾರಲ್ಲ, ಹಂಗಿದು ಅಂತಃಪಟ ಇದ್ದಂಗೆ. ವಧು ಇಲ್ಲಿ ನಿಂತಾನ, ವರ ಇಲ್ಲಿ ನಿಂತಾನ, ಹೌದಾ, ನಡಬರ್ಕ ಅಂತಃಪಟ ಹಿಡಿತಾರೆ, ಪರಸ್ಪರ ನೋಡ್ಲಾರ್ರು. ಯಾಕೆ ಅಂತಃಪಟ. ಹಂಗೆ ಪರಮಾತ್ಮ ನಮ್ಗೆ ಯಾಕೆ ದರ್ಶನ ಆಗವಲ್ಲಪ್ಪ ಅಂದ್ರೆ ನಮ್ಮ ನಡುವೆ ಅಹಂಕಾರನ ಅಂತಃಪಟ ಅದು. ಮತ್ತು ಈ ಅಂತಃಪಟ ಹೆಂಗೆ ಕಳಿದಪ್ಪ, ಸಾಧನಾ ಮಾರ್ಗದಿಂದ ಈ ಅಹಂಕಾರವನ್ನು ಕಳಿಸ್ಬೇಕಾದಪ್ಪ ಅಂದ್ರೆ ನಾನು ಅನ್ನೋದು ಏನೂ ಇಲ್ಲ, ನನ್ನದು ಅನ್ನೋದು ಏನೂ ಇಲ್ಲ ಅಂತಿಕೊಂಡು ಮನಸ್ಸಿಗೆ ಇವತ್ತು ತನ್ಮೂಲಕ ಅಹಂಕಾರಕ್ಕೆ ಮೆಸೇಜ್ ಕೊಟ್ಕೊತ ಹೋಗ್ಬೇಕು. ಒಂದು ಮಾತಲ್ಲ, ಎರಡು ದಿವಸದಲ್ಲ, 3 ದಿವಸದಲ್ಲ, ಸಾಧನಾ ಮಾರ್ಗದಿಂದ ಹೇಳ್ಕೊತ ಹೋಗ್ಬೇಕು. ಆವಾಗ ಅಹಂಕಾರ ನಾಶ ಆಗ್ತದೆ. ಅಹಂಕಾರ ಯಾವ ನಾಶ ಆಗ್ತದೆ, ಪರಮಾತ್ಮ ದರ್ಶನ, ಭಗವದ್ ದರ್ಶನ ಆಗ್ತದೆ. ಅದು ಹೆಂಗಪ್ಪ ಹಂಗಾದ್ರೆ ಆ ಭಗವದ್ ದರ್ಶನ ಅನ್ನೋದು ಮತ್ತೆಲ್ಲೂ ಇಲ್ಲ, ಒಳಗೆ ಅದು. ಪರಮಾತ್ಮನ ಶಕ್ತಿ ಒಳಗೆ ಅದ, ಅಂತಃಶಕ್ತಿ ಅನ್ನೋದು ಒಳಗೆ ಅದ, ಮನೋಶಕ್ತಿ ಅನ್ನೋದು ಒಳಗೆ ಅದ, ಆತ್ಮಶಕ್ತಿ ಅನ್ನೋದು ಒಳಗೆ ಅದ. ಬಟ್ ನಮ್ಮೊಳಗೆ ಎಲ್ಲ ಅದ. ಒಂದು ಗಾದಿ ಮಾತು ಗೊತ್ತದನ್ನ, ಯಥಾ ಪಿಂಡಾಂಡೆ
ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ. ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ. ಇಲ್ಲಿ ಪಿಂಡಾಂಡ ಅನ್ನೋದೇನು, ಬ್ರಹ್ಮಾಂಡ ಅನ್ನೋದೇನು? ಪಿಂಡಾಂಡ ಅಂದರೆ ಯಾವುದು? ಪಿಂಡಾಂಡ ಅಂದರೆ ಇದಕ್ಕೆ ಪಿಂಡಾಂಡ ಅಂತಾರೆ. ಇದಕ್ಕೆ ಬ್ರಹ್ಮಾಂಡ ಅಂದರೆ ಯಾವುದು? ಬ್ರಹ್ಮಾಂಡ ಅಂದರೆ ಅದು. ಈ ಬ್ರಹ್ಮಾಂಡದೊಳಗೆ ಬ್ರಹ್ಮಾಂಡ ಅನ್ನೋದು ಏನು? ಬ್ರಹ್ಮಾಂಡ ಹೇಳಿದ್ದೆ, ಬ್ರಹ್ಮಾಂಡ ಹೇಳಿದ್ದೆ. ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೆ. ಬ್ರಹ್ಮಾಂಡ ಅನ್ನೋದು ಗೊತ್ತಾಯ್ತು, ಪಿಂಡಾಂಡ ಅನ್ನೋದು ಗೊತ್ತಾಯ್ತು. ಅದು ಬ್ರಹ್ಮಾಂಡದ ವ್ಯಾಪ್ತಿ ಗೊತ್ತಾಗಿಲ್ಲ. ಒಂದೇ ಮಾತನ್ನ ಹೇಳ್ತೇನೆ, ಈ ಆಶ್ರಮ ದೊಡ್ಡದೈತಿಲ್ಲ, ಆಶ್ರಮ ಎಷ್ಟು ಸಾಂದ್ ಐತಪ್ಪ ಅಂದ್ರೆ ಗುಳೆ ಗುಡ್ದ ಒಂದು ಸಣ್ಣ ಭಾಗಿದು, ಹೌದಾ? ಮತ್ತು ಗುಳೆ ಗುಡ್ಡ ದ್ವಾರದ ಅವಾಗ ನಿಮ್ಮ ಕಣ್ಣಿಗೆ, ಹೌದಾ? ಆದರೆ ಹಂಗೆ ನೋಡಿದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಒಂದು ಸಣ್ಣ ತಾಲೂಕಿದು. ಅಮ್ಮ ಕರ್ಕೊಂಡು ಬಾಗಲಕೋಟೆ ತಾಲೂಕಿನ ಒಂದು ಸಣ್ಣ ತಾಲೂಕಿದು, ಬಾಗಲಕೋಟೆ ಜಿಲ್ಲೆಯ. ಅಂದ್ರೆ ಏನಾಯಿತು, ಜಿಲ್ಲೆಯ ಒಂದು ಭಾಗ ಇದ್ದಕ್ಕೆ ಬಾಗಲಕೋಟೆ ದೊಡ್ಡದಾಯ್ತು. ಬಾಗಲಕೋಟೆಗ ಜಿಲ್ಲೆಯೊಳಗೆ ಇಂಥ ತಾಲೂಕು ಸಾಕಷ್ಟು ಅದಾವೆ. ಬಾಗಲಕೋಟೆ ದೊಡ್ಡದಾಗಲಿಲ್ಲ. ಬಾಗಲಕೋಟೆ ತಾಲೂಕು ಜಿಲ್ಲೆ ಅಂತವು 31 ಜಿಲ್ಲೆಗಳು ಕರ್ನಾಟಕ ರಾಜ್ಯದೊಳಗೆ ಅದಾವೆ. ಅಂದರೆ ಕರ್ನಾಟಕ ರಾಜ್ಯ ದೊಡ್ಡದೇನು ಅಲ್ಲ. 37-38 ರಾಜ್ಯಗಳು ಈ ದೇಶದಾಗ ಅದಾವೆ. ಹಂಗಾರೆ ಭಾರತ ದೊಡ್ಡದಾಯ್ತೇನು? ಇಲ್ಲ. ಜಗತ್ತಿನ ನಕಾಶೆ ತೆಗೆದು ನೋಡ್ರಿ, ಭಾರತ ಈಟ ಸಿಕ್ಕೊಂಡದ್ರಾಗ, ಹೌದಾ? ಅಮೇರಿಕಾ, ರಷ್ಯಾ, ಚೀನಾ ಎಲ್ಲರೂ ಎಷ್ಟು ದೊಡ್ಡದವು, ಹೌದಾ? ಸೊ ಆ ದೇಶಗಳು ದೊಡ್ಡ. ಇಂಥ ಸುಮಾರು 100 ದೇಶಗಳನ್ನ ಕೂಡಿ ಭೂಮಿ ಆಗೈತಿ, ಪೃಥ್ವಿ ಆಗೈತಿ. ಈ ಪೃಥ್ವಿಯೊಳಗೆ 3 ಭಾಗ ನೀರದ, 1 ಭಾಗ ಭೂಮಿ ಅದ. ನೀರು ಭೂಮಿ ಇವನ್ನೆಲ್ಲ ಕುಡ್ಕೊಂಡು ಪೃಥ್ವಿ ಅಂತಾರೆ. ಅಂದ್ರೆ ಪೃಥ್ವಿ ಎಷ್ಟು ದೊಡ್ಡದಿರಬೇಕು, ಪೃಥ್ವಿ ಎಷ್ಟು ದೊಡ್ಡದಿರ್ಬೇಕು. ಪೃಥ್ವಿನೂ ದೊಡ್ಡದಲ್ಲ. ಪೃಥ್ವಿ ದೊಡ್ಡದೈತೆ ಅಂತ ನೀವು ತಿಳ್ಕೊಂಡ್ರಪ್ಪ ಅಂದ್ರೆ ಚಂದ್ರಗ್ರಹದ ಮೇಲೆ, ಮಂಗಳ ಗ್ರಹದ ಮೇಲೆ ಹೋಗಿ ನೋಡ್ಬೇಕಾರೆ, ಈಗ ಹೆಂಗೆ ನಾವು ಇಲ್ಲಿ ಕೂತ್ಕೊಂಡು ಚಂದ್ರಮನ ನೋಡ್ತೀವಿ, ಅಷ್ಟೇ ನಮ್ಮ ಪೃಥ್ವಿ ಕಾಣಿಸುತ್ತೆ, ಅಷ್ಟೇ ನಮ್ಮ ಪೃಥ್ವಿ ಕಾಣಿಸುತ್ತೆ. ಹಂಗಾರೆ ಆ ಪೃಥ್ವಿ ಇಟ್ಟು ಕಾಣಿಸುತ್ತಲ್ಲ, ಅದರಾಗ ನಿಮ್ಮ ಮನೆ ಎಲ್ಲೈತಿ, ನೀವೆಲ್ಲದಿರಿ. ಚಂದ್ರಮ ಕಾಣಿಸ್ತಾನೆ, ಎಷ್ಟೋ ಕೋಟಿ ಕಿಲೋಮೀಟರ್ ದೂರ ಐತೆ, ಅದು ದೂರ ಐತಿ, ದೊಡ್ಡ ಗ್ರಹ ಅದು, ಈಟ ಕಾಣಿಸುತ್ತೆ. ಅದಕ್ಕೆ ಏನು ನೋಡ್ತೀವಿ ಸತ್ಯ ಅಲ್ಲ, ಅದು ಕಣ್ಣಿಗೆ ಕಾಣಿದ್ರೆ ಸತ್ಯ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಏನಪ್ಪ ಅಂದ್ರೆ ಸೂರ್ಯ ನಮ್ಗೆ ಇಟ್ಟು ಕಾಣಿಸ್ತಲ್ಲ, ಮುಂಜಾನೆ ಕೂಡ ಕೆಂಪ ಕಾಣಿಸ್ತಾನ. ಸೂರ್ಯ ಆಟ ಅದರಣ, ಸೂರ್ಯ ಅಷ್ಟ ಅದನ. ಅಯ್ಯೋ, ಪೃಥ್ವಿಗಿಂತ ಎಷ್ಟೋ 1000 ಪಟ್ಟು ದೊಡ್ಡ ಅದನ. ಅದು ಕಾಣೋದು ಈಟ ಕಾಣಿಸ್ತಾನ. ಚಂದ್ರ ಈಟ ಕಾಣಿಸ್ತಾನ, ಆಟ ಅದನ ಇಲ್ಲ, ಹೌದಾ? ಪೃಥ್ವಿನೂ ದೊಡ್ಡದಲ್ಲ, ಪೃಥ್ವಿನೂ ದೊಡ್ಡದಲ್ಲ. ಪೃಥ್ವಿ ಅಂತ 9 ಗ್ರಹಗಳು ಸೂರ್ಯನ ಸುತ್ತಲೂ ತಿರುಗ್ತಾವ, ಸೂರ್ಯನ ಸುತ್ತ ತಿರುಗ್ತಾವ. ಭೂಮಿನ 15 ಕೋಟಿ ಕಿಲೋಮೀಟರ್ ದೂರ ಐತಿ ಸೂರ್ಯ. ಇಲ್ಲಿ ಸೂರ್ಯ ಭೂಮಿ ಎಷ್ಟು ದೂರ ಐತಿ? 15 ಕೋಟಿ ಕಿಲೋಮೀಟರ್. ಮೊದಲು ಬುಧ ಬರ್ತದ, ಶುಕ್ರ ಬರ್ತದ, ಭೂಮಿ ಬರ್ತದ, ಆಮೇಲೆ ಮಂಗಳ ಬರ್ತದ, ಆಮೇಲೆ ಗುರು ಬರ್ತದ, ಹಿಂಗೆಲ್ಲ ಬರ್ತಾವೆ. ಕೊನೆಯ ನೆಪ್ಚೂನ್ ಅಂತ ಬರ್ತದೆ ಒಂದು. ಈ ನೆಪ್ಚೂನು ಈ ಸೂರ್ಯನಿಂದ 249 ಕೋಟಿ ಕಿಲೋಮೀಟರ್ ದೂರದ. ಇಲ್ಲಿ ಸೂರ್ಯ ಕೊನೆಯ ಗ್ರಹವಾದಂಥ ನೆಪ್ಚೂನ್, ಪ್ಲೂಟೋ ನೆಪ್ಚೂನ್ ಬರ್ತಲ್ಲ, ಇದು ಇಲ್ಲಿಂದ ಕೂಡಿ 249 ಕೋಟಿ ಕಿಲೋಮೀಟರ್ ದೂರದ. ಇಲ್ಲಿಂದ ಅಂದ್ರೆ ಒಂದು ಪರಿಧಿ, ಒಂದು ವ್ಯಾಸದೊಳಗೆ ಅಷ್ಟು ಸುತ್ತಾಡ್ತದೆ. ಯಾವುದ್ರ ಮೇಲೆ? ಸೂರ್ಯನ ಆಧಾರದ ಮೇಲೆ. ಸೂರ್ಯ ತಿರುಗ್ತಾನ, ತನ್ನ ಸುತ್ತ ತಿರುಗ್ತಾನ, ಅವು ತಿರುಗ್ತಾವೆ. ಇದು ಅಷ್ಟು ಕೂಡಿಕೊಂಡು ಸೌರವ್ಯೂಹ ಅಂತಾಗತ್ತೆ. ಸೌರವ್ಯೂಹ ಅಂತಾರೆ ಇದಕ್ಕೆ, ಸೋಲಾರ್ ಸಿಸ್ಟಮ್ ಅಂತಾರೆ. ಅದಕ್ಕೆ ಕೇಳಿಲ್ಲದನ್ನ. ಪೃಥ್ವಿ, ಸೂರ್ಯನ ಸುತ್ತ ಪೃಥ್ವಿ, ಇವೆಲ್ಲ ಗ್ರಹಗಳು ಅಷ್ಟು ಕೂಡಿಕೊಂಡು ಇದಕ್ಕೊಂದು ಸೌರವ್ಯೂಹ ಅಂತಾರ. ನೆನಪಿರಲಿ, ಇಂಥ ಲಕ್ಷಗಟ್ಟಲೆ ಸೌರವ್ಯೂಹಗಳು ಆಕಾಶದಾಗದಾವ. ಇಂತಹ ಲಕ್ಷಗಟ್ಟಲೆ, ಇಂಥ ಗುಂಪು, ಸೂರ್ಯನ ಸುತ್ತಲೂ 8 ಗುಂಪುಗಳು ಅಡ್ಡಾಡ್ತಾವಲ್ಲ, ಇಂಥವು ಲಕ್ಷಗಟ್ಟಲೆ ಅದಾವ ನಭೋಮಂಡಲದೊಳಗೆ. ಇದಕ್ಕೆ ಬ್ರಹ್ಮಾಂಡ ಅಂತಾರೆ. ಕಲ್ಪನಾ ಬಂತ ನಿಮ್ಗೆ?
ಎಷ್ಟು ದೊಡ್ಡದಿರ್ಬೇಕು, ಎಷ್ಟು ದೊಡ್ಡದಿರ್ಬೇಕು. ಅಯ್ಯೋ, ಕಲ್ಪನೆಗೆ ಮೀರಿ ಬ್ರಹ್ಮಾಂಡ. ಮತ್ತು ಇಲ್ಲೇನು ಬರ್ತದ? ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಅಷ್ಟು ದೊಡ್ಡ ಬ್ರಹ್ಮಾಂಡ, ಊಹೆಗೂ ಮಿತಿ ಇಲ್ಲ, ಕಲ್ಪನೆಗೂ ಮಿತಿ ಇಲ್ಲ. ಅದಕ್ಕೆ ಬಸವಣ್ಣವರು ಒಂದು ವಾಕ್ಯದ ಹೇಳ್ತಾರೆ. ಅವರು ಏನು ಹೇಳಿದ್ರು? ಅವರು ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಅವ್ರು ಹೇಳ್ತಾರ ತಮ್ಮ ವಚನದೊಳಗೆ, ದೊಡ್ಡ ವಚನ ಅದ. ನಿಮ್ಗೆ ಎಷ್ಟು ದೊಡ್ಡವ್ರದಿರಪ್ಪ ಅಂದ್ರೆ ಪಾತಾಳದ ಯಾವುದು ನಮ್ಗೆ ಕಲ್ಪನೆ ಬರೋದು. ಅದಕ್ಕಿಂತ ತಳಗ ನಿಮ್ಮ ಕಾಲಿಲ್ಲದವು ಅಲ್ಲದವು. ಆಕಾಶದಿಂದ ತತ್ತ ನಿಮ್ಮ ಶ್ರೀಮುಕುಟ. ಕಲ್ಪನೆ ಹೋಗ್ಬೇಡಿ. ಬ್ರಹ್ಮಾಂಡದಿಂದ ತತ್ತ ಬೆಳೆಸ್ತಾರೆ ಅವರು. ಬ್ರಹ್ಮಾಂಡದಿಂದ ತತ್ತ, ನಾ ಹೇಳಿದ ಬ್ರಹ್ಮಾಂಡ ಅದಕ್ಕಿಂತ ಆಚೆ ಅಂತ ಕಲ್ಪನೆ ಮಾಡ್ಕೋರಿ. ಅಂದ್ರೆ ಬಸವಣ್ಣವ್ರು ಹೆಂಗಾರು ಹೇಳಿರ್ಬೇಕು. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ. ಇದನ್ನ ಅವರು ಬ್ರಹ್ಮಾಂಡವನ್ನು ನಮ್ಮ ಕೈಯಾಗಿಟ್ಟಾರ ಅವ್ರು ಲಿಂಗ ರೂಪದೊಳಗೆ. ಕಲ್ಪನೆ ಬರುತ್ತೆ ನಿಮಗೆ? ಅದರ ಬ್ರಹ್ಮಾಂಡ ಒಮ್ಮೆ ಅಳಸಿ ನಿಮಗೆ. ಅಗಮ್ಯ ಅಗೋಚರ ನಿಷ್ಕಳಂಕ ಲಿಂಗವೇ. ಯಾವ ಜನ್ಮದ ಪುಣ್ಯವೋ ಏನೋ ನನ್ನ ಕರಸೊಳಗೆ ಲಿಂಗ ರೂಪದೊಳಗೆ ಬಂದು ಚುರುಕಾದಿರಯ್ಯ ಅಂತಾರೆ ಬಸವಣ್ಣವರು. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅಂತ ಕರಿಯ ಕನ್ನಡಿಯಲ್ಲೂ ಇರಿಸಿದಂತೆ ಹೆಂಗ ಇಡೀ ಬ್ರಹ್ಮ. ಈಗ ಒಂದು ಕನ್ನಡಿ, ಇದು ಒಂದು ಕನ್ನಡಿ ಇಟ್ಟರು, ಸಣ್ಣ ಕನ್ನಡಿ, ಅಲ್ಲೇ ಒಂದು ಆಣಿ ಬರಕತ್ತೈತಿ. ಆ ಆಣಿದ್ರೆ ಕಾಣಿಸುತ್ತಿಲ್ಲ. ಆಣಿ ಎಷ್ಟು ದೊಡ್ಡದೈತಿ, ಕನ್ನಡಿ ಇಟ್ಟ ಸಾಧ್ಯ ಐತಿ. ಹಂಗ ಇಷ್ಟಲಿಂಗದ ಬ್ರಹ್ಮಾಂಡ ಮೂಡ್ತದಂತ. ಭಾಳ ಮಜಾ ಐತಿ. ಇಷ್ಟಲಿಂಗದೊಳಗೆ ಬ್ರಹ್ಮ ನಮ್ಮ ಕೈ ಬಂದು ಚುರುಕಾದಿರಯ್ಯ. ಯಾವ ಜನ್ಮದ ಪುಣ್ಯವೋ ಏನು, ಅಷ್ಟು ಅದ್ಭುತದ. ಬಟ್ ನಮಗೆ ಹಂಗೆ ಅನಿಸೇ ಇಲ್ಲ. ಲಿಂಗವಂತರಿಗೆ ಈ ಭಾವನೆ ಬಂದೇ ಎಂದೆಂದೂ ಬಂದಿಲ್ಲ. ಚಾಲೆಂಜ್ ಕೊಡ್ತೀನಿ, ಒಬ್ಬರ ಬಂದ ಅಂಥ ಬ್ರಹ್ಮಾಂಡ ನನ್ನ ಕೈಯಾಗದ, ನನ್ನ ಕೈಯಾಗದ ಬ್ರಹ್ಮಾಂಡ. ಇದೆಲ್ಲ ಯಾಕೆ ಹೇಳ್ತೀನಪ್ಪ ಅಂದ್ರೆ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂದ್ರೆ ಅಲ್ಲಿ ಏನದ ಇಲ್ಲದ. ಮತ್ತು ಇದು ಚಿತ್ರ ಅಂದ್ರೆ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ. ಅಲ್ಲಿ ಏನದ ಇಲ್ಲದ, ಇಲ್ಲಿ ಏನದ ಅಲ್ಲದ. ಅಲ್ಲಿ ಇಲ್ಲದ್ದು ಇಲ್ಲೂ ಇಲ್ಲ, ಇಲ್ಲಿ ಇಲ್ಲದ್ದು ಅಲ್ಲೂ ಇಲ್ಲ. ನೋಡಿ, ಇಲ್ಲಿ ಏನೈತಿ ಅಷ್ಟು ಬ್ರಹ್ಮಾಂಡದಾಗ ಐತಿ, ಅಲ್ಲಿ ಏನೈತಿ ಇಲ್ಲದ. ಮತ್ತು ಇಲ್ಲಿ ಏನಿಲ್ಲಲ್ಲ ಅದು ಅಲ್ಲಿಯೂ ಇಲ್ಲ, ಅಲ್ಲಿ ಏನಿಲ್ಲ ಇಲ್ಲೂ ಇಲ್ಲ. ಅರ್ಥ ಆಗುತ್ತೆ ನಿಮಗೆ? ಅರ್ಥ ಆಗುತ್ತೆ ನಿಮಗೆ? ನಮ್ಮ ಪರಿಧಿ, ವೈಚಾರಿಕ ಪರಿಧಿಯಿಂದ ಆಚೆ ಆಗುತ್ತೆ. ಬಟ್ ಇದನ್ನು ಅರ್ಥ ಮಾಡ್ಕೋಬೇಕಾತಂದ್ರೆ ಒಳಗೆ ಈ ಬ್ರಹ್ಮಾಂಡ ದರ್ಶನ ಯಾವಾಗತ್ತೆ ಅಂದ್ರೆ ಒಳಗಿಳಿಬೇಕು. ಕಣ್ಣು ತಕ್ಕೊಂಡು ಕುಂತರ ಬ್ರಹ್ಮಾಂಡ ದರ್ಶನ ಆಗುವುದಿಲ್ಲ. ಕಣ್ಣು ತಕ್ಕೊಂಡು ಕುಂತ ಬ್ರಹ್ಮಾಂಡ ದರ್ಶನ ಆಗುವುದಿಲ್ಲ. ಕಣ್ಣು ಮುಚ್ಚಿ ಒಳಗೆ ಇಳಿದಾಗ ಬ್ರಹ್ಮಾಂಡ ಹೊರಗಲ್ಲ, ಇಲ್ಲದು. ಅದಕ್ಕೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಒಳಗದ ಅದು, ಹೊರಗಲ್ಲ. ನೀವು ಹೊರಗೆ ಹುಡುಕಾಗತ್ತೀರಿ, ನೀವು ಏನೆಲ್ಲವನ್ನು ಹೊರಗೆ ಹುಡುಕಾಗತ್ತೀರಿ. ಹೊರಗೆ ಏನೇನೂ ಇಲ್ಲ. ಏನದ? ಹುಟ್ಟಿ 50-60 ವರ್ಷ ಆಯಿತು, ನೋಡಿರಿ. ಏನು ಅರ್ಥ ಆಗೈತಿ ನಿಮ್ಮ ಬ್ರಹ್ಮಾಂಡದ ಬಗ್ಗೆ? ಏನು ಅರ್ಥ ಆಗೈತಿ? ಬ್ರಹ್ಮಾಂಡದ ದರ್ಶನ ಆಗೈತೇನು? ಬ್ರಹ್ಮಾಂಡದ ಅನುಭವ ಆಗೈತೇನು? ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅನುಭವ ಆಗೈತೇನು? ಏನೂ ಇಲ್ಲ. ಯಾಕೆ ಬರುದಿಲ್ಲಪ್ಪ ಅಂದ್ರೆ ನೀವು ಕಣ್ಣು ಮುಚ್ಚಾಕ ಕಲೀಲಿಲ್ಲ. ಕಣ್ಣು ಮುಚ್ಚಲಿಕ್ಕೇ ಕಲೀಲಿಲ್ಲ. ನೀವು ಕಣ್ಣು ಮುಚ್ಚಕ್ಕೆ ಕಲೀಲಿಲ್ಲ. ಹೌದಾ? ಅದಕ್ಕೆ ನಿಮಗೆ ಸುಖ ಬೇಕಂತೀರಿ, ಅದು ಏನು ಮಾಡಕ್ತಾ ಇರಲಿಲ್ಲ. ಅವ್ರು ಯೋಗಿಗಳು ಹೇಳ್ತಾರೆ ಒಂದೇ ಸೂತ್ರ, ಅಂತರ್ಮುಖಿ ಸದಾ ಸುಖಿ. ಅರ್ಥ ಆತನಿದು.
ನೀವು ಸುಖ ಬೇಕಲ್ಲ, ಕಣ್ಣು ಮುಚ್ಕೊಂಡು ಅಂತರ್ಮುಖಿಯಾಗಿಬಿಡಿ. ಕುಂತ್ಬಿಡಿ ಒಳಗೆ. ಗೋ ವಿದಿನ್ ಇನ್ನಷ್ಟು 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 ಆಳ, ಇನ್ನಷ್ಟು ಆಳ. ಒಳಗೇನು ನಡೆದತ್ತ ಬ್ರಹ್ಮಾಂಡದ ತುಣುಕು. ನೀವು ನಿಮ್ಮ ತುಣುಕಿನೊಳಗೆ ಮತ್ತು ಬ್ರಹ್ಮಾಂಡ ಗೊತ್ತಾ. ಇದರ ದರ್ಶನ ಮಾಡೋದು ನಮ್ಮ ದೇಶದ 4 ಆಶ್ರಮದೊಳಗೆ. ಒಂದು ಸಿದ್ಧಾಶ್ರಮ, ಸಿದ್ಧಗಂಜ ಅಂತಾರೆ, ಸಿದ್ಧಾಶ್ರಮ ಅಂತಾರೆ, ಸಿದ್ಧಗಂಜ ಯೋಗಾಶ್ರಮ, ಚತುರಾಶ್ರಮ ಅಂತದವು. ಯೋಗದ ಒಂದು ಪರಾಲೌಕಿಕ ಅನುಭೂತಿ, ದಿವ್ಯಾನುಭೂತಿಯನ್ನು ಕೊಡಲಿಕ್ಕೆ ಕೇವಲ 4 ಆಶ್ರಮ ಅದಾವ. ಹಂಗೆ 108 ಅದಾವ, ಕರೆ ಉಪಯೋಗಿಲ್ಲವು. 4 ಆಶ್ರಮ. ಒಂದು ಸಿದ್ಧಗಂಜ ಯೋಗಾಶ್ರಮ ಅಂತಿಕೊಂಡು ಫಸ್ಟ್ ಸ್ಟೆಪ್ ಇದು. ಫಸ್ಟ್ ಸ್ಟೆಪ್ ಸಿದ್ಧಗಂಜಾಗನ ದಿವ್ಯಗಂಜ ಅಂತಿಕೊಂಡು ದಿವ್ಯಗಂಜ ಆಶ್ರಮ. ಆನಂತರ ಜ್ಞಾನಗಂಜ ಯೋಗಾಶ್ರಮ ಅಂತ ಬರ್ತದೆ, ಜ್ಞಾನಗಂಜ ಅಂತಿಕೊಂಡು. ಲಾಸ್ಟಿಗೆ ದೇವಗಂಜ ಅಂತ ಬರ್ತದೆ. ಸಿದ್ಧಗಂಜ, ದಿವ್ಯಗಂಜ, ಜ್ಞಾನಗಂಜ, ದೇವಗಂಜ. ಇವು 4 ಸ್ಟೆಪ್ಗಳು, 4 ಮೊದಲುಗಳು. ಇವು ಪರಾಕಾಷ್ಠತೆ, ಅದು ಯೋಗದ ಪರಾಕಾಷ್ಠತೆ. ಬಹುಶಃ ನಮ್ಮ ದೇಶ ಬಿಟ್ಟು ಮತ್ತೊಂದು ಕಡೆ ಇಲ್ಲ. ಅದಕ್ಕೆ ಭಾರತದ ಹೆಗ್ಗುರುತೆ ಅದು. ಮತ್ತೆ ಅಲ್ಲಿ ಹೋಗಬೇಕಾದ್ರೆ ಯಾರು ಹೋಗೋದಿಲ್ಲ. ನಿಮ್ಮಂಥವ್ರು ಸಾಧ್ಯ ಇಲ್ಲ. ಅದು ವಿಚಿತ್ರ ಅಂದ್ರೆ ನಾನು ಅಲ್ಲಿ ಹೋಗಿ ಬಂದೀನಿ. 10 ಕೋಟಿಗೊಬ್ಬ ಜನರು ಹೋಗ್ತಾರೆ ಅಲ್ಲೇ. ಲಕ್ಷಕ್ಕೊಬ್ಬರಲ್ಲ, ಕೋಟಿಗೊಬ್ಬರಲ್ಲ, 10 ಕೋಟಿಗೊಬ್ಬರು ಹೋಗ್ತಾರೆ. ನಾನು ಹೋಗಿ ಬಂದೀನಿ ಅಂತಂದ್ರೆ ಸಿದ್ಧಗಂಜಿ ಯೋಗಾಶ್ರಮ ಭೇಟಿ ಕೊಟ್ಟು ಬಂದೀನಿ. ನಾನು ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸುತ್ತೆ ನನಗದು. ಅಲ್ಲೇ ಇರ್ಬೋದಿತ್ತು, ಬಟ್ ನನಗೆ ಅದು ಯಾಕೋ ಬೇಡ ಅನ್ನಿಸ್ತು. ಪರಾಲೌಕಿಕಿಂದ ಮತ್ತೆ ಲೌಕಿಕ ಕಡೆ ಬಂದು ನನಗೆ ಹುಡುಗ ಹೇಳಿದ್ರು, ನೀನು ಸನ್ಯಾಸಿಯಾಗಿ ಸಂಸಾರಿ ಅಂತ ಅದರ ಜನ, ಸನ್ಯಾಸಿಯಾಗಿ ಸಂಸಾರಿ ಅಂತ ಬದುಕಾಗ್ತಿದ್ರ, ನೀ ಹಂಗಾಗಬೇಡ. ಸಂಸಾರದೊಳಗಿದ್ದುಕೊಂಡು ಸನ್ಯಾಸತ್ವನಿಗಿದಿ, ಹಾಗೆ ಪಾಲನೆ ಮಾಡ್ಕೊತೀನಿ ನಾನು. ಸಂಸಾರಿಯಾಗು, ಬಟ್ ಸನ್ಯಾಸ ಥರ ಇರಬೇಕು, ಸನ್ಯಾಸಿ ಥರ ಇರಬೇಕು. ನಾ ಹಾಗೆ ಮಾಡಕತ್ತೀನಿ ಗೊತ್ತಾ. ಸೊ 4 ಗಂಜ ಆಶ್ರಮಗಳು. ಅಲ್ಲಿ ಏನು ಕಲಿತೀವೇನು? ಟೋಟಲ್ ಅಲ್ಲಿ ಇರೋದೇ ಯೋಗ. ಮುಖ್ಯ ಸರಳ ಸೂತ್ರ ಏನಪ್ಪ ಅಂತಂದ್ರೆ ನೋ ವಿದಿನ್, ನಿನ್ನ ನೀನರಿ. ಇಷ್ಟೇ ಇಡೀ ಯೋಗದ ಸಾರ ಸರ್ವಸ್ವ, ನಿನ್ನ ನೀನರಿ. ನೋ ದೈ ಸೆಲ್ಫ್, ನಿನ್ನ ನೀನರಿ. ಅದಕ್ಕೆ ಯೋಗಕ್ಕೆ ಮಹಾಂತರ ಏನಂತಾರಪ್ಪ ಅಂದ್ರೆ, ಸೈಂಟಿಸ್ಟ್ ಏನಂತಾರಪ್ಪ ಅಂದ್ರೆ, ಯೋಗ ಈಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತಾರೆ ಅವರು. ಯೋಗ ಅಂದ್ರೆ ಏನಪ್ಪ? ಯೋಗ ಅಂದ್ರೆ ಆತ್ಮನ ಆವಿಷ್ಕಾರದ ಅನುಭವ, ದಿವ್ಯ ಜ್ಞಾನ, ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಅಂತಾರೆ. ಆತ್ಮ ಸಾಕ್ಷಾತ್ಕಾರ ಗೊತ್ತಾಗುತ್ತೆ ನಿಮಗೆ? ಈ ವರ್ಡ್ ಗೊತ್ತಾಕೊಂಡು ನಿಮಗೆ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಅಂತ. ಅಲ್ಲೇ ನೋ ದೈ ಸೆಲ್ಫ್ ಅಂತಾರೆ, ಗೋ ವಿದಿನ್ ಅಂತಾರೆ. ಇದೇ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಅಂತಾರೆ. ಇಷ್ಟೆಲ್ಲ ವಾಕ್ಯಗಳು ಬರ್ತಾವ, ಮಾತುಗಳು ಬರ್ತಾವ, ನಮಗೆ ಅರ್ಥನೇ ಆಗೋದಿಲ್ಲ. ಹೌದಾ? ನಿಮಗೆ ಅರ್ಥ ಎಂದೂ ಆಗೋದಿಲ್ಲ, ಸಾಯೋವರೆಗೂ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ನೀವು ಒಳಗೆ ಹೋಗೋದಿಲ್ಲ. ಯಾರು ಹೊರಗೆ ಅಡ್ಡಾಡ್ತಾರ ಎಂದೂ ಸಾಧ್ಯ ಆಗೋದಿಲ್ಲ. ಯಾರು ಒಳಗೆ ಇಳ್ತಾರ, ನಾ ಹೇಳಿದ್ದೆಲ್ಲ ಅರ್ಥ ಆಗ್ತದೆ. ಈಗ ಇಷ್ಟೆಲ್ಲ ಹೇಳಿದ್ಮೇಲೆ, ಇಷ್ಟೆಲ್ಲ ಹೇಳಿದ್ರಿ, ಮತ್ತು ಇದ್ರ ಅನುಭವ ಹೆಂಗೆ ಪಡ್ಕೋಬೇಕು? ಅನುಭವ ಪಡ್ಕೋ. ಯೋಗ ಅನ್ನೋದೊಂದು ಅನುಭವ ಅಂತಾರೆ. ಅದು ಅನುಭವ ಅಲ್ಲ. ಅನುಭವ ಬೇರೆ, ಅನುಭವ ಬೇರೆ, ಅನುಭೂತಿ ಬೇರೆ. ಅನುಭವ ಬೇರೆ, ಎಕ್ಸ್ಪೀರಿಯನ್ಸ್ ಬೇರೆ, ಅನುಭವ ಬೇರೆ. ಅನುಭೂತಿ ಬೇರೆ. ಈ ಅನುಭೂತಿ ಪಡಿಲಿಕ್ಕೆ ಏನು ಮಾಡಬೇಕಪ್ಪ? ಎದ್ದು ನಿಂತ್ಕೊರಿ ಎಲ್ಲರೂ. ಒಂದು ಝಲಕ್ ಕೊಡ್ತೀನಿ, ಒಮ್ಮೆಲೆ ಗೊತ್ತಾಗೋದಿಲ್ಲ. ಇವತ್ತು ನಾ ಹೇಳ್ಕೊಟ್ಕೊಳ್ಳಿ, ನಾಳೆಗೆ ಯೋಗಿಗಾಳು ನೀವು, ಮತ್ತು ಈ ಸದ್ಯ ಆಗೋದಿಲ್ಲ. ಬಟ್ ಒಂದು ಝಲಕ್, ಅದ್ರ ಕಡೆ ಒಂದು ಪ್ರಯಾಣ.
ಏನು ಮಾಡ್ಬೇಕೀಗ? ಕುಂತೀರಿ, ಈಗ ಕೆಳಗೆ ಕುಂತಿದ್ರೆ ಸ್ವಲ್ಪ ಜೋಮ್ ಹಿಡಿತಿತ್ತು, ಹೌದಾ? ಈಗೇನು ಮ್ಯಾಕ್ ಕುಂತೀರಿ, ಈಗ ಏನು ಜೋಮ್ಗೆ ಪ್ರಶ್ನೆ ಇಲ್ಲ. ಈಗ ನಿಂತಲ್ಲೇ ಸ್ವಲ್ಪ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಕೊಂಡು ಹಿಮ್ರ ಮ್ಯಾಗೆತ್ತಿರಿ, ಹಿಮ್ರ ಮ್ಯಾಗೆತ್ತಿರಿ. ನಿಮ್ಮ ಎರಡೂ ಹಿಮ್ಮಳಗಳನ್ನು ಪೂರ ಮೇಲಕ್ಕೆತ್ತಿರಿ, ಪೂರ ತುದಿ ಬೆರಳ ಮೇಲೆ ನಿಲ್ಲಬೇಕು, ತುದಿ ಬೆರಳ ಮೇಲೆ ನಿಂತ್ಕೊಳ್ಳಿ. ಇನ್ನಷ್ಟು ಮೇಲಕ್ಕೆ ಹೋಗ್ರಿ. ಹೋಲ್ಡ್ ಮಾಡಿರಿ ಅದನ್ನು. ಏನಾಗತ್ತೆ ನೋಡ್ರಿ ಅದನ್ನ. ಈ ಕಣ್ಣು ಮುಚ್ಚ್ರಿ. ಹಾಂ, ಎತ್ತಬೇಕು ಅದನ್ನು. ಎತ್ತರಿ, ಎರಡೂ ಹೆಮ್ಮಿಡಗಳನ್ನ ಮೇಲಕ್ಕೆತ್ತಿ. ಈಗ ನೀವು ಒಳಗದಿರಿ, ನೋಡ್ಕೊರಿ ಅದನ್ನು. ಒಳಗಿನ ನೋಡ್ಕೋಬೇಕಾದ್ರೆ ಇನ್ನು ಮಾಡಬೇಕಿದೆ ನೋಡ್ರಿ. ಎತ್ತರಿ. ಹಾಂ, ಕಣ್ಣು ಮುಚ್ಚ್ರಿ. ಕಣ್ಣು ಮುಚ್ಚಿ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ. ಹಾಂ, ಅಪ್. ಹಾಂ, ಕಣ್ಣು ಮುಚ್ಚಬೇಕು. ಹಾಂ, ಏನಾಗತ್ತೆ ನೋಡ್ರಿ. ಹಾಂ, ಕಂಪನಿಗಳು ಶುರು ಆಗ್ಯಾವ, ಚಲನೆ ಶುರು ಆಯಿತು, ಅಲಗಾಟ ಶುರು. ಎತ್ತಬೇಕು, ಪೂರ ಬೆರಳ ಮೇಲೆ ನಿಂತ್ಕೊಳ್ರಿ. ಸುಮ್ಮನೆ ಮಾಡಿರಿ ಇದನ್ನು, ಮಜಾ. ಹಾಂ, ಎತ್ತರಿ. ಕೆಳಗೆ ಹಚ್ಚಿರಲ್ಲ ಕಾಲು, ಇನ್ನೂ ಎತ್ತಬೇಕು. ಹಾಂ, ಎತ್ತರಿ. ಓಕೆ. ಡೌನ್. ಓಕೆ, ಈಗ ಕೈಗಳನ್ನ ಗಸಗಸ ತಿಕ್ಕ್ರಿ, ಜೋರ ತಿಕ್ಕ್ರಿ. ತಿಕ್ಬೇಕು. ಬಿಸಿ ಅಗ್ನಿ ಹುಟ್ಟಬೇಕಲ್ಲೇ. ನೀವು ಪಂಚಮಹಾಭೂತದ ತುಣುಕುಗಳಿಲ್ಲ, ಒಳಗೆ ಅಗ್ನಿ ಐತಿಲ್ಲ, ಅಗ್ನಿ ಹುಟ್ಟಿಸ್ರಿ ನೋಡೋಣ. ಹಾಂ, ಬಿಸಿ ಆಗ್ತಿಲ್ಲ, ಪೂರ ಪರ್ಫೆಕ್ಟ್ ಬಿಸಿ ಆಗ್ತಲ್ಲ. ಈ ಜೋರ ಚಪ್ಪಲ್ ತಟ್ರಿ, ಜೋರಾಗಿ. ಹಿಂಗೆ ಪೂರ ಸಾಲ್ಬಿಟ್ರಿ. ಜಾಡಿಸ್ರಿ. ಕೈಗೆ ಏನು ಹತ್ಕೊಂಡು ಜಾಡಿಸ್ರಿ, ಜೋರಾಗಿ ಜಾಡಿಸ್ರಿ. ಪೂರ ಸಡ್ಲಾಗಡಿ. ಎಲ್ಲ ಸ್ನಾಯು ನರ ಎಲ್ಲ ಸಡ್ಲಾಗಡಿ. ಭಾಳ ಫಾಸ್ಟ್. ಇನ್ನೂ ಫಾಸ್ಟ್. ಓಕೆ, ಮತ್ತೆ ತಿಕ್ಕ್ರಿ. ಜೋರಾಗಿ ತಿಕ್ಕ್ರಿ. ಜೋರಾಗಿ ಬಿಸಿ ಬಿಸಿ ಆಗ್ಬೇಕು, ಅಗ್ನಿ ಹುಟ್ಟಬೇಕು. ಹಾಂ, ನಿಲ್ಲೋಗಿಲ್ಲ ಯಾರು. ಈಟ್ ಮಾಡಾಗ ಹೆಂಗೆ ಹೋಗಿ ಹಾಕಿರಿ ನೀವು? ತಿಕ್ಕಿದವರೆಗೆ. ಮತ್ತೆ ಹಿಂಗೆ ಮಾಡ್ರಿ. ಹೋಲಿ ಮಾಡಿ, ಜೋರಾಗಿ ಮಾಡ್ರಿ. ಹಾಂ, ಈಗ ನೋಡ್ರಿ, ಹಿಂಗೆ ಐತಲ್ಲ, ಜೋರಾಗಿ ಕೈ ಒಳಗೆ ಪರ್ಫೆಕ್ಟ್ ಸಿಕ್ಕೋದಿಲ್ಲ ನೋಡ್ರಿ ಅದನ್ನ. ಹಾಂ, ನೋಡ್ರಿ, ಟಚ್ ಆಗಬಾರ್ದು ಬೇರೆ ಬೆರಳಿಗೆ. ಹಾಂ, ಜೋರಾಗಿ. ಇನ್ನಷ್ಟು ಜೋರು ತೊಗೊಂಡು ಮಾಡ್ರಿ. ಹಾಂ, ಮಾಡ್ರಿ ಜೋರಾಗಿ. ಟೆನ್ಷನ್ ಕೊಡ್ರಿ, ಅದಕ್ಕೆ ಒತ್ತಡ ಕೊಡ್ರಿ. ಹಾಂ, ಮಾಡಿದಿರಾ? ವೆರಿ ಗುಡ್. ಈಗ ಮುಷ್ಟಿ ಕಟ್ರಿ. ನೋಡ್ರಿ, ಈ ಭಾಗವನ್ನು ಜೋರಾಗಿ ಚೇಂಜ್. ಈ ಕೈಯಿಂದ ಈ ಕೈಗೆ. ಸ್ಟಾಪ್. ಈಗ ಕಮಲದ ಆಕಾರವಾಗಿ ಇದು ಹದಳ ಅಂತೀವಿ. ಹದಳ ಜದ್ಬೇಕು. ಬಿದ್ರಿ. ಹಾಂ, ಜೋರಾಗಿ ಬಿದ್ರಿ. ಈಗ ಇದರಿಂದ ಇಲ್ಲೇ. ಹಾಂ, ಇದು. ಹಾಂ, ಓಕೆ. ಮತ್ತೆ ರಿಲ್ಯಾಕ್ಸ್. ಹಾಂ, ಪೂರ ರಿಲ್ಯಾಕ್ಸ್. ಓಕೆ, ಕೈಗಳ ಮೇಲೆ. ಕಣ್ಣು ಮುಚ್ಚ್ರಿ. ಸಾಲ್ ಬಿಡ್ರಿ, ಎಕ್ದಮ್ ಸಾಲ್ ಬಿಡ್ರಿ ಕೈಗೆ. ಕಣ್ ತೆಗಿಬೇಡಿ. ಎರಡೂ ಅಂಗೈಗಳ ತುದಿಗಳನ್ನು ನೋಡ್ಕೊಳ್ಳಿ. ಅಂಗೈಗಳ ತುದಿಗಳು, ಬೆರಳಿನ ತುದಿಗಳು ನೋಡ್ಕೊಳ್ಳಿ.
ಕಣ್ ತೆಗಿಬೇಡಿ ನಾ ಹೇಳೋವರೆಗೂ. ಪೂರ ಸಣ್ಣ ಬಿಡ್ರಿ, ಯಾವುದೇ ಭಾಗದ ಮೇಲೆ ಬಿಗಿತಿ ಇಲ್ಲ. ಬೆರಳುಗಳನ್ನು ನೋಡ್ಕೊಳ್ಳಿ, ಬೆರಳಿನ ತುದಿಗಳು ನೀಟಾಗಿ ಹಿಡಿಬೇಡ್ರಿ, ಸಡ್ಲು ಬಿಡ್ರಿ, ಪೂರ ಆಕುಂಚನ ಆಗಲಿ ಅವು, ಸಡ್ಲು ಬಿಡ್ರಿ, ಪೂರ ಒತ್ತಡ ಇರಬಾರ್ದು, ಸೀದನ ಮಾಡಬೇಡ್ರಿ, ಏನು ಮಾಡಬೇಡ್ರಿ. ಬೆರಳಿನ ತುದಿಗಳು ಎಂಜಾಯ್ ಇಟ್, ಸಡ್ಲು ಬಿಡ್ರಿ. ಈಗ ಅತ್ಯಂತ ಸಾವಕಾಶವಾಗಿ ಕೈಗಳನ್ನು ತಳತಂದು ಬರಬೇಕು. ಎಷ್ಟು ಸ್ಲೋ ಅಂದ್ರೆ ಸೆಂಟಿಮೀಟರ್ ಬೈ ಸೆಂಟಿಮೀಟರ್, ಸ್ಲೋಲಿ ಡೌನ್, ಅಗ್ರಿ ಸ್ಲೋ. 3 ನಿಮಿಷ ತೊಗೋಬೇಕು ನೋಡ್ರಿ ಕೆಳಗೆ ಬರಬೇಕಾದ್ರೆ. ಎರಡೂ ಕೈಗಳು ಕೆಳಗೆ ಬರಬೇಕಾದ್ರೆ 3 ನಿಮಿಷ ತಗೋಬೇಕು. 3 ನಿಮಿಷ ತೊಗೊಳ್ಳಿ, 3 ನಿಮಿಷ ತೊಗೊಳ್ಳಿ. ಅತಿ ಸಾವಕಾಶ ಕೆಳಗೆ ಬನ್ನಿ, ಕೆಳಗೆ ಬನ್ನಿ, ಕೆಳಗೆ ಬನ್ನಿ, ಕೆಳಗೆ ಬನ್ನಿ, ಕೆಳಗೆ ಬನ್ನಿ. ಸ್ಲೋಲಿ ನೀವು ಇಳಿಸ್ತಾ ಇಲ್ಲ, ಯಾವುದೋ ಒಂದು ಶಕ್ತಿ ಜಗ್ತಾ ಇದೆ ಅನಿಸುತ್ತೆ, ನೋಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ತಾ ಇದೆ, ಆಯಸ್ಕಾಂತೀಯ ಒಂದು ಶಕ್ತಿ ಕೆಳಗಡೆ ಭೂಮಿ ಕಡೆ ಎಳಿತಾ ಇದೆ. ಸ್ಲೋಲಿ ಡೌನ್, ಸ್ಲೋಲಿ ಡೌನ್, ಸ್ಲೋಲಿ ಡೌನ್, ಸ್ಲೋಲಿ ಡೌನ್, ಸ್ಲೋಲಿ ಡೌನ್. ಕೆಳಗೆ 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 ಕೆಳಗೆ, ಪೂರ ಕೆಳಗೆ, ಪೂರ ಕೆಳಗೆ. ಸಡ್ಲು ಬಿಡ್ರಿ, ಪೂರ ಸಡ್ಲು ಬಿಡ್ರಿ, ಪೂರ ಸಡ್ಲು ಬಿಡ್ರಿ. ಮತ್ತೆ ಬೆರಳಿನ ತುದಿ ಕಡೆ ಲಕ್ಷ್ಯ ಕೊಡ್ರಿ, ಬೆರಳಿನ ತುದಿ ಕಡೆ ಲಕ್ಷ್ಯ ಕೊಡ್ರಿ. ಈಗ ಮುಷ್ಟಿ ಕಟ್ಟ್ರಿ ಬಿಡ್ರಿ, ಮುಷ್ಟಿ ಕಟ್ಟ್ರಿ ಬಿಡ್ರಿ, ಜೋರಾಗಿ ಮುಷ್ಟಿ ಕಟ್ಟ್ರಿ, ಜೋರ ಒತ್ತೆ ಮುಷ್ಟಿ ಕಟ್ಟ್ರಿ ಬಿಡ್ರಿ, ಮುಷ್ಟಿ ಕಟ್ಟ್ರಿ ಬಿಡ್ರಿ. ಹಾಂ, ಮುಷ್ಟಿ ಕಟ್ಟ್ರಿ ಬಿಡ್ರಿ. 10-15 ಸಲ ಮಾಡ್ರಿ, ಹಂಗೆ 10-15 ಸಲ ಮಾಡ್ಕೊಳ್ಳಿ, 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 ಫಾಸ್ಟ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. ಅಲ್ಲೇ ಇರಿ, ಮತ್ತೆ ಕೈ ಸಲ ಬಿಡ್ರಿ. ಈಗ ನಿಮ್ಮ ತೊಡೆಯಿಂದ ಹಿಡ್ಕೊಂಡು ಒಂದು ಗೇನ ಪೂರ ಅಂತರ ಮ್ಯಾಗ್ ತೊಗೊಂಬರ್ರಿ. ಕೈಗಳನ್ನ ತೊಡೆಗೆ ಉಂಟು ಇಡಬೇಡ್ರಿ, ಸ್ವಲ್ಪ ಮುಂದೆ ತೊಗೊಂಬರ್ರಿ, ಮುಂದೆ. ಹಾಂ, ಅಷ್ಟೇ, ಕರೆಕ್ಟ್. ಅಲ್ಲೇ ಇರಿ. ಈಗ ಮತ್ತೆ ರಿವರ್ಸ್ ಹೋಗ್ಬೇಕೀಗ, 1 ರೌಂಡ್. ಹೆಂಗೆ ಕೆಳಗೆ ಬೈದಿರಲ್ಲ ಹಂಗೆ ಸಾವಕಾಶ ಮ್ಯಾಗ ಹೋಗ್ಬೇಕೀಗ. ಮ್ಯಾಗ ಹೋಗ್ರಿ. ಸ್ಲೋಲಿ ಸಾವಕಾಶ, ಸ್ಲೋಲಿ ಮ್ಯಾಗ ತೋರಿ. ಭುಜದ ಲೆವೆಲ್ ತೊಗೊಂಬರ್ರಿ, ಸೀದಾ ಕೈ ಸೀದಾ ಮಾಡಿರಿ, ಭುಜದ ಲೆವೆಲ್ ಕೈ ಸೀದಾ ಮಾಡಿರಿ. ಕೈ ಸೈಡ್ ಬಿಡ್ರಿ, ಏಕ್ದಮ್ ಲೂಸ್ ಬಿಡ್ರಿ. ಹಾಂ, ಅಲ್ಲೇ ಇರಿ. ಕೈ ಮುಂದೆ ಸಲ್ ಬಿಡು, ಸಲ್ ಬಿಡ್ರಿ, ಪೂರಾ ಸಲ್ ಬಿಗಿಡಿದ್ರಿ ನೀವು. ನಿಮ್ಮ ಕೈ ಅಂತ ಬಂದು ಅಹಂಕಾರ ಮಾಡ್ತದೆ ನಿಮ್ಗೆ. ಇದು ಅಹಂಕಾರದ ಇಲ್ಲೇ, ನನ್ನ ಕೈ ಇದು, ನಾ ಬಿಗಿಡಿತೀನಿ, ನಾ ಯಾಕೆ ಸಲ್ ಬಿಡ್ಲಿ ಅಂತದ್ದು. ಪೂರ ಸಲ್ ಬಿಡ್ರಿ. ಇನ್ನೂ ಸ್ವಲ್ಪ ಮೇಲೆ ಹೋಲ್ಡ್, ಇನ್ನೂ ಸ್ವಲ್ಪ ಮೇಲೆ ಹೋಲ್ಡ್, ಇನ್ನೂ ಸ್ವಲ್ಪ ಮೇಲೆ ಹೋಲ್ಡ್, ಇನ್ನೂ ಸ್ವಲ್ಪ ಮೇಲೆ ಹೋಲ್ಡ್, ಮೇಲೆ ಹೋಲ್ಡ್, ಹೋಲ್ಡ್. ಕುತ್ತಿಗೆ ಹಿಂದಕ್ಕೆ ಗೊತ್ತ್ರಿ, ಕುತ್ತಿಗೆ ಹಿಂದಕ್ಕೆ ಗೊತ್ತ್ರಿ. ಪ್ರೆಷರ್ ಕೊಡ್ರಿ, ಒತ್ರಿ, ಒತ್ರಿ, ಒತ್ರಿ. ಈಗ ಕಣ್ಣು ಮುಚ್ಕೊಂಡೆ ನಿಮ್ಮ ಒಳಗೆ ನಿನ್ನ ಹೇಳಿದ್ನಲ್ಲ ಭ್ರೂಮಧ್ಯ ಅಂತ ತಿಳ್ಕೊಂಡು ಕಣ್ಣು ತೆಗಿಬಾರ್ದು, ಬಟ್ ಭ್ರೂಮಧ್ಯ ಮಾಡಬೇಕು. ಕಣ್ಣು ಗುಡ್ಡಿ ಮ್ಯಾಗೆತ್ತಿ ನಿಮ್ಮ ತಿಲ್ಕ ಇರ್ತೀರ ಅಲ್ಲಿ ನೋಡ್ಕೋಬೇಕು, ಬಟ್ ಕಣ್ಣು ತೆಗಿವಂಗಿಲ್ಲ, ಕಣ್ಣು ತೆಗಿವಂಗಿಲ್ಲ. ನಿಮ್ಮ ಕುಂಕುಮ ಇಟ್ಟಿರಲ್ಲ, ಗಂಡ್ಮಕ್ಳು ಪ್ರಸಾದ ಹಚ್ತಿರಲ್ಲ, ತಿಲ್ಕ ಇಡ್ತಿರಲ್ಲ, ಆ ಭಾಗದ ಕಡೆ ಕಣ್ಣು ಮುಚ್ಕೊಂಡೇ ಲಕ್ಷ್ಯ ಕೊಡ್ರಿ, ಕಣ್ಣು ಮುಚ್ಕೊಂಡೇ ಲಕ್ಷ್ಯ ಕೊಡ್ರಿ. ಪೂರ ಮೇಲಕ್ಕೆತ್ರಿ, ಕಣ್ಣುಗಳು ಮೇಲಕ್ಕೆತ್ರಿ, ಕಣ್ಣುಗಳು ಗುಡ್ಡಿ ಮ್ಯಾಗೆತ್ರಿ, ಕಣ್ಣು ತೆಗಿಬಾರ್ದು. ಹಿಂದೆ ಕುತ್ತಿಗೆ ಒತ್ರಿ, ಕಣ್ಣು ಮ್ಯಾಗೆತ್ರಿ,
ಕೈಗಳು ಅಷ್ಟು ಸಲ್ಟ್ ಬಿಡ್ರಿ, ಬಿಗಿ ಹಿಡಿಬೇಡ್ರಿ. ಡೌನ್, ಕೈ ತಲೆ ಸೀದಾ, ಕೈಗಳು ಸೀದಾ, ಕೈಗಳು ಸೀದಾ, ಕೈಗಳು ಸೀದಾ, ಕೈಗಳು ಸೀದಾ. ಕಣ್ಣುಗಳನ್ನು ಉಜ್ಜಿಕೊಡ್ರಿ, ಕಣ್ಣುಗಳನ್ನು ಉಜ್ಜಿಕೊರಿ, ಕಣ್ಣುಗಳು ಉಜ್ಜಿಕೊರಿ. ಕಣ್ ತೆಗಿರಿ, ಕಣ್ ತೆಗಿರಿ, ಕೂಡ್ರಿ. ಏನು ಅನ್ನಿಸ್ತು? ಏನು ಘರ್ಷಣೆ ಮಾಡಿ ಏನು ಕೈಯಲ್ಲಿ ಮೇಲೆ ಎತ್ತದೆ ಇರುವಾಗ ಅದು ಕಲ್ಪನೆನೂ ಮಾಡ್ಕೊಳಕ್ಕೆ ಅದಕ್ಕೆ ವರ್ಣನೆ ಮಾಡಲಿಕ್ಕೆ ಆಗಲ್ಲ. ಅಷ್ಟೊಂದು ಫಿಂಗರ್ಸ್ನಲ್ಲಿ ರೋಮಾಂಚನ, ಅದನ್ನು ಕಲ್ಪನೆ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ. ಅದರ ನಂತರ ಮತ್ತೆ ಕೆಳಗೆ ಇಳಿಸ್ಬೇಕಾದ್ರೆ ಗುರುತ್ವಾಕರ್ಷಣ ಶಕ್ತಿಯನ್ನು ಕೈ ಎಳಿತಿತ್ತಲ್ಲ, ನಾವು ಬಿಡಬಾರ್ದಂತ ನಾವು ಅದು ತನ್ನ ಹೇಳ್ತಾ ಇತ್ತು. ಆನಂತರ ಮತ್ತು ಗುರುಜಿ ಏನು ಕಣ್ಣಿಂದ ನಾವು ಕಣ್ಣು ಮುಚ್ಚಿ ನೋಡ್ಬೇಕಾದಾಗ ಒತ್ತಡ ಇಲ್ಲಿ ಹಾಕಿದಾಗ ಅದ್ಭುತ ಫೀಲ್ ಆಗ್ತದೆ. ಏನೋ ಇಲ್ಲಿ ಓಂ ಅಂತ ನಾವೇನು ಕಲ್ಪನೆ ಮಾಡ್ಕೊತೀವಿ, ಓಂ ಕಂಡ್ರೆ ಓಂ, ಸ್ವಸ್ತಿಕ್ ಅಂದ್ರೆ ಸ್ವಸ್ತಿಕ್, ಗುರುಜಿ ಅಂದರೆ ಗುರುಜಿ, ಏನು ನಮಗೆ ಕಲ್ಪನೆ ಬಂತು ಅದು ನನಗೆ ಕಪ್ಪು ಆಕಾರದಲ್ಲಿ ಕಾಣಿಸ್ತದೆ. ಕಟ್ ಏನು ಅನಿಸ್ತು ನಿನಗೆ? ಮಸ್ತ್ ಅನಿಸ್ತ್ರಿ. ಇದೆಲ್ಲ ಜುಮ್ ಜುಮ್ ಅಂತಿದ್ರು ಇವೆಲ್ಲ ಫಸ್ಟಿಗೆ. ಇಲ್ಲಿ ಬಿಸಿ ಬಿಸಿ ಫುಲ್ ಇಲ್ಲೆಲ್ಲ ಜುಮ್ ಜುಮ್. ಮೇಲ್ಗಡೆ ಎತ್ತುವಾಗ ಸ್ವಲ್ಪ ಇವೆಲ್ಲ ನೋವು ಅನ್ನಿಸ್ತಾವ. ಆ ಕೆಳಗಡೆ ಮಾತ್ರ ನಾವು ಇಳಿಸ್ತಾ ಇದ್ರು ತಾನೇ ಬರ್ತೀವಿ, ನಾವು ಇಳಿಸ್ತಾ ತಾನೇ ಬರ್ತೀವಿ ಮ್ಯಾಗ್ನೆಟ್ ಥರ ಅಂತ. ಇಲ್ಲಿ ಇಳಿಸಿದ ಮೇಲೂ ನೇರವಾಗಿದ್ದಾವ ಹಂಗೆ ಅನ್ನಿಸ್ತದೆ. ಎಂಥರ ಹಿಂಗಾಗಿತ್ತು ಅನುಭವ? ಮ್ಯಾಗ್ನೆಟ್ ಥರ, ಮ್ಯಾಗ್ನೆಟ್ ಹಿಡಿದು ಹೇಳ್ದಂಗೆ ಚಲೋ ಅನ್ನಿಸ್ತದೆ ಈಗ. ಕೈ ಎಲ್ಲ ಬಿಸಿ ಬಿಸಿ ಶಾಖ ಕೊಟ್ಟಂಗೆ ಉರಿಯೋದ ತಿಕ್ಕಿದಾಗ. ಆಮೇಲೆ ಕಣ್ಣು ಮ್ಯಾಗ ನೋಡಿದ್ರೆ ಕಣ್ಣು ಮ್ಯಾಗ ಮಾಡಿದಾಗ